ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂದರೆ ಎಲ್ರಿಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತೀನಿ. ಏನಪ್ಪ ಅಂದರೆ ಇವಾಗ ಆಪ್ಷನ್ ಎಂಟ್ರಿ ಮಾಡೋಕೆ ಅವರು ಎಲ್ಲ ಕೋರ್ಸ್ ಕೂಡ ಮಾಡ್ಬೋದು ಅಂತ ಅವ್ರು ಹೇಳ್ಯಾರ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಆಪ್ಷನ್ ಎಂಟ್ರಿ ಎಲ್ಲ ಕೋರ್ಸ್ ಮಾಡಿರಿ, ಪರವಾಗಿಲ್ಲ. ಸೊ ಏನಪ್ಪ ಅಂದರೆ ಇವಾಗ ನಿಮ್ಗೆ ಅವ್ರು ಚಾನ್ಸ್ ಕೊಟ್ಟಾರಂದ್ರೆ ನೀವು ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ, ಯಾಕಂದರೆ ನಿಮಗೆ ಸಿಗಬಾರ್ದು ಕೂಡ ಸಿಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಯಾವುದಾದ್ರೂ ಒಂದು ಕೋರ್ಸ್ ಫಿಕ್ಸ್ ಆಗಿ ಆ ಒಂದು ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತದ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಲ್ಲ ಕೋರ್ಸು ಆಪ್ಷನ್ ಎಂಟ್ರಿ ಮಾಡಿ ಅಂದರೆ ನಿಮಗೆ ಯಾವುದೋ ಒಂದು ಒಳ್ಳೆ ಕಾಲೇಜ್ ಸಿಗ್ತಾ ಇರ್ತದೆ, ಆ ಕಾಲೇಜ್ ಕೂಡ ಸಿಗೋದಿಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗಿಬಿಡ್ತದೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಒಂದು ಕಾಲೇಜ್ ಫಿಕ್ಸ್ ಆಗಿ ಅಂದರೆ ಒಂದು ಕೋರ್ಸ್ ಫಿಕ್ಸ್ ಆಗಿ ಆ ಒಂದು ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಗುಡ್ ಕಾಲೇಜ್ ಸಿಗ್ತದೆ, ಸಿಗಲ್ಲ ಅಂತಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಮಾಡೋರು ನೀವು ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಿರಿ, ಏನೂ ಆಗಲ್ಲ. ನಿಮಗೂ ಚಲೋ ಕಾಲೇಜ್ ಸಿಗ್ತದೆ. ಸೆಕೆಂಡ್ ರೌಂಡ್ ಅಂದರೆ ಬಿ ಎಸ್ ಸಿ ನರ್ಸಿಂಗ್, ನಾನು ಬಿ ಎಸ್ ಸಿ ನರ್ಸಿಂಗೇ ಮಾಡಬೇಕು, ಬೇರೆ ಕೋರ್ಸ್ ಯಾವುದು ಮಾಡಬಾರ್ದು ಅನ್ನೋರು ನೀವು ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಿರಿ, ನೀವು ಬೇರೆ ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗಬೇಡ್ರಿ, ವೇಟ್ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಇವಾಗ ನಾನು ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಬಿ ಎಸ್ ನರ್ಸಿಂಗ್ ಬಿಟ್ಟ ಮೇಲೆ ಬಿ ಎಸ್ ನರ್ಸಿಂಗ್ ಮಾಡ್ತೀನಿ ಅನ್ನೋರು ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬಿ ಎಸ್ ನರ್ಸಿಂಗ್ ಮಾಡಬೇಕಾದ್ರೆ ನೀವು ಬೇರೆ ಕೋರ್ಸಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಿ, ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬಿ ಎಸ್ ನರ್ಸಿಂಗ್ ಮಾಡೋರು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿರಿ, ನೀವು ಅವಾಗೆ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದ. ಇನ್ನೊಂದು ಏನಪ್ಪ ಅಂದರೆ ಇವಾಗ ನಾನು ಅಂದರೆ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ತೀನಿ, ನಾನು ಎಲ್ಲ ಅಂದರೆ ಜಾಸ್ತಿ ಜನ ಏನು ಕೇಳಕತ್ತಾರೆ ಅಂದರೆ ನಾನು ಇವಾಗ ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ತೀನಿ, ನನಗೆ ಎಲ್ಲ ಕೋರ್ಸ್ ಸಿಗುತ್ತಾ ಅಂತ. ಸೊ ಹಂಗೆ ಎಲ್ಲ ಕೋರ್ಸ್ ನಿಮಗೆ ಕಾಲೇಜ್ ಕೊಡಲ್ಲ. ನೀವು ಎಷ್ಟು ಕೋರ್ಸ್ ಮಾಡಿರ್ತೀರಿ ನೋಡಿರಿ, ಅದ್ರಾಗ ಒಂದು ಕಾಲೇಜ್ ಎಲ್ಲ ಕೋರ್ಸ್ ಸೇರಿ ಒಂದು ಕಾಲೇಜ್ ಮಾತ್ರ ನಿಮಗೆ ಕೊಡ್ತಾರೆ. ಅದಕ್ಕೆ ಹೇಳಕತ್ತೀನಿ, ಯಾವುದಾದ್ರೂ ಒಂದು ಕೋರ್ಸ್ ಫಿಕ್ಸ್ ಆಗಿ ಆ ಒಂದು ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ಸೊ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ, ನಿಮಗೆ ಅವ್ರು ಚಾನ್ಸ್ ಕೊಟ್ಟಾರ ಬೇಡ್ರಿ ನೀವು ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ. ಬಟ್ ನಿಮಗೆ ಅವರು ಎಲ್ಲ ಕೋರ್ಸ್ ಕೂಡ ಅಂದರೆ ಎಲ್ಲ ಕೋರ್ಸ್ ಒಂದೊಂದು ಕಾಲೇಜ್ ಕೂಡ ಕೊಡೋದಿಲ್ಲ, ಜಸ್ಟ್ ಒಂದೇ ಕಾಲೇಜ್ ಕೊಡೋದು ಅವರು. ಸೊ ಅದಕ್ಕೆ ಹೇಳಕತ್ತೀನಿ, ಎಲ್ಲರೂ ಕರೆಕ್ಟಾಗಿ ಒಂದು ಕೋರ್ಸ್ ಫಿಕ್ಸ್ ಆಗಿ ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ. ನನ್ನ ಪ್ರಕಾರ ಅದಕ್ಕೆ ಇದೇ ಬೆಸ್ಟ್ ಅದಕ್ಕೆ ಹೇಳಕತ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫೋನಲ್ಲಿ ಆಪ್ಷನ್ ಎಂಟ್ರಿ ಮಾಡೋರು ಭಾಳ ಜನ ಮಿಸ್ಟೇಕ್ ಮಾಡಕತ್ತೀರಿ. ನಿಮ್ಗೆ ಫೋನಲ್ಲಿ ಮಾಡಕ್ಕೆ ಬಂದರೆ ಕರೆಕ್ಟಾಗಿ ಮಾಡಿರಿ, ಇಲ್ಲ ಸೈಬರ್ಗೆ ಹೋಗಿ ಮಾಡಿರಿ. 150 ಹೋದರೆ ಏನು ಪರವಾಗಿಲ್ಲ. ಅದಕ್ಕೆ ಹೇಳಕತ್ತೀನಿ, ಫೋನಲ್ಲಿ ಕರೆಕ್ಟಾಗಿ ಮಾಡಕ್ಕೆ ಬರೋರಿಗೆ ಫೋನಲ್ಲಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಭಾಳ ಜನ ಮೆಸೇಜ್ ಮಾಡಾಕ್ತಾರೆ, ನಂಗೆ ಹಣ ಅದು ಲಾಗಿನ್ ಆಗಾಕತ್ತಿಲ್ಲ, ಸೀಕ್ರೆಟ್ ಕೀ ಕೊಟ್ಟು ತೊಗೊಳಕತ್ತಿಲ್ಲ ಅಂತ ಭಾಳ ಜನ ಮೆಸೇಜ್ ಮಾಡಾಕತ್ತೀರಿ. ಅದಕ್ಕೆ ಹೇಳಕತ್ತೀನಿ, ಏನೋ ಸುಮ್ಮನೆ ಫೋನಲ್ಲಿ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ, ಮಾಡಕ್ಕೆ ಬಂದರೆ ಮಾಡಿರಿ ಕರೆಕ್ಟಾಗಿ. ಯಾಕಂದರೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು, ಕರೆಕ್ಟ್ ಟೈಮಿಗೆ ಅಪ್ಡೇಟ್ ಕೊಡ್ತಾ ಇರಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ನನ್ನ ಪ್ರಕಾರ ನಿಮಗೆ ಫೋನಲ್ಲಿ ಮಾಡಕ್ಕೆ ಬರಲಿಲ್ಲ ಅಂದರೆ ನೀವು ಡೈರೆಕ್ಟ್ ಸೈಬರ್ಗೆ ಹೋಗಿ ಮಾಡಿಸ್ರಿ, ಅದೇ ಒಂದು ಗುಡ್ ಆಗಿರ್ತದೆ, ಅಂದರೆ ಅದೇ ಒಂದು ಚಲೋ ಆಗಿರ್ತದೆ. ಯಾಕಂದರೆ ಅಲ್ಲಿ ಅಂದರೆ ಸೈಬರಲ್ಲಿ ಮಾಡೋದಾದರೆ ಅವರಿಗಲ್ಲಿ ಅವ್ರು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಆಪ್ಷನ್ ಎಂಟ್ರಿ, ಅವರಿಗೆಲ್ಲ ಪ್ರಾಕ್ಟೀಸ್ ಇರ್ತದೆ, ಕರೆಕ್ಟಾಗಿ ಮಾಡ್ಕೊಡ್ತಾರೆ ಸೈಬರ್ದವರು. ಸೊ ಅದಕ್ಕೆ ನೀವು ಫೋನಲ್ಲಿ ಮಾಡಿರಿ ಪರವಾಗಿಲ್ಲ, ಬಟ್ ಕರೆಕ್ಟಾಗಿ ನೀವು ಮಾಡ್ಕೋತೀರ ಅಂದರೆ ಫೋನಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ ನಾನು ಅದೇ ಹೇಳಕ್ಕೆ ಬಂದಿದ್ದೆ, ಏನಪ್ಪ ಅಂದರೆ ಎಲ್ಲನೂ ಚಾನ್ಸ್ ಇದೆ ಅಂತ ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಬೇಡ್ರಿ, ಪದೇ ಹೇಳಕತ್ತೀನಿ. ಜಸ್ಟ್ ಯಾವುದಾದ್ರೂ ಒಂದು ಕೋರ್ಸ್ ಫಿಕ್ಸ್ ಆಗಿ ಆ ಒಂದು ಕೋರ್ಸ್ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಬಿ ಎಸ್ ನರ್ಸಿಂಗ್ದವರು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿರಿ, ನಿಮಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅಲ್ಲಿವರೆಗೂ ಬೇರೆ ಯಾವ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಇವಾಗ ನಿಮ್ಗೆ ಬಿ ಎಸ್ ನರ್ಸಿಂಗ್ ಮಾಡಬೇಕಂತಂದ್ರೆ ನೀವು ಬೇರೆ ಕೋರ್ಸಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಿ, ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿರಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಗ್ರಿಕಲ್ಚರ್ ಮಾಡ್ತೀರಿ, ಅಗ್ರಿಕಲ್ಚರ್ ಮಾಡೋರು ನೀವು ಅಗ್ರಿಕಲ್ಚರ್ ನಿಮ್ಗೆ ಒಳ್ಳೆ ಕಾಲೇಜ್ ಬೇಕಂದ್ರೆ ನೀವು ಜಸ್ಟ್ ಅಗ್ರಿಕಲ್ಚರ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಅಗ್ರಿಕಲ್ಚರ್ ಕಾಲೇಜ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕಂದ್ರೆ ಜಸ್ಟ್ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿರಿ. ನೀವೆಲ್ಲನೂ ಮಾಡ್ಕೊಂಡು ನೀವೆಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಸುಮ್ಮನೆ ಸಿಗಬಾರ್ದು ಕೂಡ ಸಿಗಲ್ಲ, ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ನಿಮಗೆ ಒಂದು ಕೋರ್ಸ್ ಫಿಕ್ಸ್ ಆಗಿ ಆ ಒಂದು ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದ. ಸೊ ಮತ್ತು ಏನೇ ಅಪ್ಡೇಟ್ ಬಂದರೂ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.